ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 85. ಶ್ರೀ, ನನಗೆ ಬೇರೆ ರೂಮ್ ಇಲ್ವಾ ಎಂದು ಕೇಳಿದ್ದಕ್ಕೆ ವಿರಾಟ್ ಎಂದು ಅವಳ ಮುಂದೆ ನಿಂತು, ಶ್ರೀ, ಆ ತಪ್ಪಿಗೆ ಈಗಾಗಲೇ ಸಾಕಷ್ಟು ಅನುಭವಿಸಿದ್ದೀನಿ ಶ್ರೀ, ಮತ್ತೆ ಮತ್ತೆ ನನ್ನ ಅದೇ ಥರ ಟ್ರೀಟ್ ಮಾಡಬೇಡ ಪ್ಲೀಸ್ ಎಂದ ಮುಖನ ಸಪ್ಪೆ ಮಾಡಿ. ಶ್ರೀ, ಓಕೆ ಬಿಡಿ, ಬೇರೆ ರೂಮ್ ಬೇಡ, ಈಗೂ ನಿಮಗೆ ಇನ್ನೊಂದು ರೂಮ್ ಇದೆಯಲ್ಲ ಎಂದು ಅವನ ರೂಮ್ಗೆ ಅಟ್ಯಾಚ್ ಇದ್ದಂಥ ರೂಮ್ ಕಡೆ ಕೈ ತೋರಿಸಿ, ನೀವು ಅಲ್ಲಿಗೆ ಹೋಗ್ತೀರಾ ಇಲ್ಲ ನಾನು ಹೋಗ್ಲಾ ಎಂದಳು. ವಿರಾಟ್, ಶ್ರೀ ಎಂದವನು ಇನ್ನೂ ಬೇಸರದಲ್ಲೇ ಯಾಕೆ ಮಾತಾಡ್ತಿದ್ಯಾ, ಅದೀಗ ಪೂರ್ತಿ ಕ್ಲೋಸ್ ಆಗಿದೆ, ಅದು ಸ್ಟೋರ್ ರೂಮ್ ಮಾಡಿದ್ದೀನಿ ಎಂದ. ಶ್ರೀ, ಹಾಗಾದರೆ ನೀವು ನಾನು ಒಂದೇ ರೂಮ್ನಲ್ಲಿ ಒಂದೇ ಬೆಡ್ನಲ್ಲಿ ಮಲಗೋದಾ ಎಂದಳು ಹುಬ್ಮೇಲೆ ಮಾಡಿ. ವಿರಾಟ್, ಹಾಂ ಎನ್ನುವಂತೆ ತಲೆ ಆಡಿಸಿ, ನೀನು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ನಾನು ಆಮೇಲೆ ಹೋಗ್ತೀನಿ ಎಂದ. ಶ್ರೀ ತನ್ನ ಬಟ್ಟೆಗಳನ್ನು ಹಿಡಿದು ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾಳೆ. ವಿರಾಟ್ ಮಾತ್ರ ಅವಳು ಬರುವವರೆಗೂ ಸುಮ್ಮನೆ ಕೂತು, ಅಲ್ಲ, ಇಷ್ಟೆಲ್ಲ ಮಾತಾಡಿದ್ರು ನನ್ನ ಹೀಗೆ ಯಾಕೆ ಕಾಡಿಸ್ತಿದ್ದಾಳೆ, ನಾನು ಇನ್ನೇಗೆ ಇವಳನ್ನು ಪ್ರೀತಿ ಮಾಡ್ತೀನಿ, ನಾನು ಬದಲಾಗಿದ್ದೀನಿ ಅನ್ನೋದನ್ನು ಹೇಳೋದು ಎಂದು ಯೋಚಿಸ್ತಾ ಕೂತಿದ್ದ. ಶ್ರೀ ಹೊರ ಬಂದವಳ ಮುಖ ನೋಡಿ ತಾನು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ ಹುಡುಗ ರೂಮ್ನಲ್ಲಿ ಅವಳು ಇಲ್ಲದನ್ನು ನೋಡಿ ಅವಳನ್ನು ಹುಡುಕಿ ಹೋದ. ಅಲ್ಲಿ ನೋಡಿದರೆ ಅವಳು ಶಾರದಾ ಮತ್ತು ರೋಹನ್ ಜೊತೆ ಮಾತಾಡೋದನ್ನು ನೋಡಿದಂಥ ವಿರಾಟ್, ನನ್ನ ಜೊತೆ ಬಿಟ್ಟು ಇನ್ನುಳಿದವ್ರ ಜೊತೆ ಎಲ್ಲ ಚೆನ್ನಾಗೇ ಇರ್ತಾಳೆ ಎಂದು ತಾನು ಹೋಗಿ ಅಲ್ಲಿ ಕೂರ್ತಾನೆ. ಶಾರದವರು, ಅಂತೂ ನಮ್ಮ ಸೊಸೆ ನಮ್ಮ ಮನೆ ಸೇರಾಯಿತು ಎಂದು ಖುಷಿಯಾಗಿ ವಿರಾಟ್ ಕಡೆ ನೋಡಿ, ಮದುವೆ ಆಗಿ ಇಷ್ಟು ವರ್ಷಕ್ಕೆ ನನ್ನ ಮಗನಿಗೆ ಬುದ್ಧಿ ಬಂತು ಎಂದು ಅವನ ಕಾಲನ್ನೇ ಎಳೆದ್ರು. ನವೀನ್ ಕೂಡ ಇನ್ನೂ ಈ ಮನೆಯಲ್ಲಿ ಎಲ್ಲ ಸರಿ ಇರುತ್ತೆ ಅಲ್ವಾ ಅಮ್ಮ ಎಂದು ಕೇಳ್ದ. ವಿರಾಟ್ ಮಾತ್ರ ಬಲಿಕ ಬಕ್ರ, ಸದ್ಯಕ್ಕೆ ಅವನಪ್ಪ ಕಾಲೆಳೆಸಿಕೊಳ್ಳಕ್ಕೆ ಇರುವಂಥ ವ್ಯಕ್ತಿಯಾಗಿದ್ದ. ಬಟ್ ದೂರದಲ್ಲಿ ಇವರ ಸಂತೋಷ ನೋಡುತ್ತಿದ್ದಂಥ ಕೃತಿ ಮಾತ್ರ ಕೋಪದಲ್ಲೇ ಮುಷ್ಟಿ ಬಿಗಿದು ತನ್ನ ರೂಮ್ನ ಸೇರಿದ್ಲು. ಈತ ರೋಹನ್ ಅಂತೂ ತನ್ನ ಮಮ್ಮಿನ ಬಿಟ್ಟೇ ಹೋಗ್ತಿರ್ಲಿಲ್ಲ. ಅಂತೂ ಊಟ ಮುಗಿತು. ಶಾರದಾ ಅವರೇ ಹೇಳಿ ಅವರಿಗೆ ಮತ್ತೊಮ್ಮೆ ರೂಮ್ನ ಅರೇಂಜ್ ಮಾಡಿಸಿದ್ರು. ಊಟ ಮುಗಿಸಿ ಒಳ ಬಂದ ಇಬ್ಬರಿಗೂ ಇದು ಸರ್ಪ್ರೈಸ್ ಆಗಿತ್ತು. ಇಬ್ಬರು ಒಮ್ಮೆ ಸುತ್ತ ನೋಡುತ್ತಾ ನಿಂತರು. ಎಂದಿನಿಂದ ಶಾರದವರು ಇನ್ನಾದರೂ ನಿಮ್ಮ ಜೀವನ ಖುಷಿಯಾಗಿರಲಿ ಎಂದು ಹೇಳಿ ಸಾವಿತ್ರಮ್ಮನ ಕೈಯಲ್ಲಿ ಹಾಲು ತರಿಸಿ ಶ್ರೀ ಕೈಗೆ ಕೊಡಿಸಿ ಹೋಗಿ ರೂಮ್ಗೆ ಎಂದವರು ತಾವು ತಮ್ಮ ರೂಮ್ ಕಡೆ ಹೋಗ್ತಾರೆ. ವಿರಾಟ್ ಹೊಳಗೋಗಿ ಸುಮ್ಮನೆ ಕೂತು ಶ್ರೀ ಜೊತೆ ಏನು ಮಾತಾಡಬೇಕು ಅನ್ನೋದು ತಿಳಿದೆ ಮೌನವಾಗಿ ಕೂರ್ತಾನೆ. ಶ್ರೀ ಮಾತ್ರ ಟೇಬಲ್ ಮೇಲೆ ಹಾಲಿಟ್ಟು, ಹಾಲು ಕುಡೀರಿ, ಟ್ಯಾಬ್ಲೆಟ್ ತಗೊಂಡ್ರಾ ಎಂದು ಕೇಳಿದ್ಲು. ವಿರಾಟ್ ಹ್ಞೂ ಎಂದ. ಶ್ರೀ ತಾನು ಏನೋ ನೆನೆದವಳ ಥರ ಆಗಲೇ ಅರಳಿ ಮರದ ಬಳಿ ಸಿಕ್ಕ ಗಂಟನ್ನು ಮರೆತೇ ಇದ್ಲು. ಹಾಗಾಗಿ ಈಗ ಅದನ್ನು ತೆಗೆದು ನೋಡಿದ್ಲು. ಅದರಲ್ಲಿ ಅರಿಶಿಣ, ಕುಂಕುಮ, ಅಂದರೆ ಒಬ್ಬ ಮುತ್ತೈದೆಗೆ ಏನು ಬೇಕೋ ಅದು ಆ ಗಂಟಲ್ಲಿ ಇಟ್ಟು, ಜೊತೆಗೆ ಒಂದು ಪುಟ್ಟ ಚೀಟಿ ಕೂಡ ಇತ್ತು. ಶ್ರೀ ಅದನ್ನು ತನ್ನ ಕೈಯಲ್ಲಿ ಮುದುಡಿ ಹಿಡಿದು ಬರೀ ಅದರಲ್ಲಿ ಇದ್ದ ವಸ್ತುಗಳನ್ನು ಮಾತ್ರ ಜೋಪಾನವಾಗಿ ಎತ್ತಿರ್ತಾಳೆ. ವಿರಾಟ್, ಶ್ರೀ ಎಷ್ಟು ಕೋಇನ್ಸಿಡೆಂಟ್ ಅಲ್ವಾ ಎಂದು, ಪಾಪ ಯಾರದೋ ಆಶೀರ್ವಾದ ನಮಗೆ ಈ ಥರ ಸಿಕ್ಕಿದೆ ಎಂದ. ಶ್ರೀ ಒಮ್ಮೆ ಅವನ ಕಡೆ ನೋಡಿ ಎನ್ನುವಂತೆ ತಲೆ ಆಡಿಸಿ ಅದನ್ನೆಲ್ಲ ಎತ್ತಿಟ್ಟು ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ ಎಂದು ಹೋಗುತ್ತಿದ್ರೆ ಹುಡುಗ ಶ್ರೀ ಎಂದು ಏನೋ ಹೇಳೋಕ್ಕೆ ಪಾಪದ ಹುಡುಗ ತುಂಬ ಒದ್ದಾಡ್ತಿದ್ದಾನೆ. ಶ್ರೀ ಏನು ಎನ್ನುವಂತೆ ಹಿಂದೆ ತಿರುಗಿ ಕೇಳಿದ್ರೆ ಅವನು ಅದು ಅದೇ ಡ್ರೆಸ್ ಇರಲಿ ಬಿಡು ಎಂದ ಕೊನೆಗೂ. ಶ್ರೀ ಇಷ್ಟೊತ್ತು ಏನೋ ಯೋಚನೆಯಲ್ಲಿ ಇದ್ಲು. ಈಗ ಅವನಾಡಿದ ಮಾತನ್ನು ಕೇಳಿ ಮನದಲ್ಲೇ ನಾನು ನನ್ನ ಯೋಚನೆಗಳಿಗೆ ಈಗ ಬ್ರೇಕ್ ಹಾಕಬೇಕು ಎಂದು ಅವನ ಮುಂದೆ ನಿಂತು ವಿರಾಟ್ನೇ ನೋಡಿ ಏನಕ್ಕೆ ಎಂದಳು ಕೈಕಟ್ಟಿ. ವಿರಾಟ್, ಅದು ಅದೇ ಡ್ರೆಸ್ ಚೆನ್ನಾಗಿದೆ ಅಲ್ವಾ ಎಂದ. ಶ್ರೀ, ಅಯ್ಯೋ, ಮಲಗೋವಾಗ ಯಾರಾದರೂ ಇಷ್ಟು ಗ್ರ್ಯಾಂಡ್ ಬಟ್ಟೆನಲ್ಲಿ ಮಲಗ್ತಾರಾ ಎಂದಳು ಮುಖನ ಚಿಕ್ಕದು ಮಾಡಿ. ವಿರಾಟ್ ನೆಟ್ಟಿಸ್ರು ಬಿಟ್ಟು ತನ್ನ ವರ್ಷನ್ಗೆ ಬಂದ. ಶ್ರೀ, ಇವತ್ತು ನಾವು ಮದುವೆ ಆದ ದಿನ, ಸೊ ಇವತ್ತು ನಮ್ಮ ಫಸ್ಟ್ ನೈಟ್ ಎಂದ. ಶ್ರೀ,
ಓಹೋ, ಹೌದಲ್ಲ ಎಂದು ತನ್ನೆರಡು ತುಟಿ ಹೊಳೆ ಮಾಡಿ, ಆದರೆ ನನಗೆ ನಿದ್ದೆ ಬರ್ತಿದೆ, ಸೊ ಮಲಗ್ತೀನಿ ಅಂದ್ಲು. ವಿರಾಟ್, ಸರಿ ಬಾ, ಹಾಲು ಕುಡಿದು ಮಲಗು ಎಂದ. ಶ್ರೀ, ಸರಿ ಎಂದು ಹಾಲು ಬೇಡ ನೀವೇ ಕುಡೀರಿ ಎಂದು ಮಲ್ಗೋಕೆ ಹೋದ ಹುಡುಗಿ ಬೆಡ್ ಮೇಲೆ ಕೂತಿದ್ದೆ ತಡ. ಸೀದಾ ವಿರಾಟ್ ಅವಳ ಮಡಿಲಿಗೆ ಮಲಗ್ದ. ನನಗೂ ನಿದ್ದೆ ಬರ್ತಿದೆ ಶ್ರೀ ಎಂದ. ಶ್ರೀ ಎಷ್ಟೊತ್ತ ಅವನನ್ನು ಆಟ ಆಡಿಸಿದ್ಲು. ಅವನು ಮೊದಲಿನ ಥರ ಆ್ಯಟಿಟ್ಯೂಡ್ನಲ್ಲೇ ಇರ್ತಾನೆ ಅಂದುಕೊಂಡ್ಲು. ಪಾಪ ಹುಡುಗ ಏನೂ ಮಾತಾಡದೆ ಅವಳ ಮಡಿಲಿಗೆ ತಲೆ ಇಟ್ಟ. ಶ್ರೀ ವಿರಾಟ್ ತಲೆ ಮೇಲೆ ಕೈ ಇಟ್ಟು, ಈಗಲೂ ತಲೆನೋವು ಬರುತ್ತಾ ಟೆನ್ಷನ್ ಆದರೆ ಎಂದಳು ಮೆಲ್ಲಗೆ. ವಿರಾಟ್, ಗೊತ್ತಿಲ್ಲ, ಸದ್ಯಕ್ಕೆ ಆ ಥರ ಯಾವಾಗಲೂ ಆಗಿಲ್ಲ ಎಂದ. ಶ್ರೀ, ಸರಿ ಸರಿಯಾಗಿ ಮಲಗಿ ಅಂದ್ಲು. ವಿರಾಟ್, ಸ್ವಲ್ಪ ಟೈಮ್ ಶ್ರೀ, ಇಲ್ಲೇ ಮಲಗ್ತೀನಿ ಎಂದ ರಿಕ್ವೆಸ್ಟ್ ಮಾಡೋ ಥರ. ಶ್ರೀ ಕೂಡ ಸ್ವಲ್ಪ ಸಮಯ ಹಾಗೆ ಕೂತಿದ್ಲು. ಇಬ್ಬರು ಸೈಲೆಂಟ್ ಆಗೇ ಇದ್ರು. ಕೊನೆಗೂ ಶ್ರೀ ರೀ ಅಂದ್ಲು. ವಿರಾಟ್, ಹಾಂ ಎಂದ. ಶ್ರೀ, ನಿದ್ದೆ ಬಂದಿಲ್ವಾ ಅಂದ್ಲು. ವಿರಾಟ್, ಇಲ್ಲ ಎಂದ ಅಷ್ಟೆ. ಕೊನೆಗೂ ಶ್ರೀ ಎದ್ದೇಳಿ ಮೇಲೆ, ನಾನು ಮಲಗಬೇಕು ಎಂದು ಎಬ್ಬಿಸಿದ್ಲು. ವಿರಾಟ್ ಸಾರಿ ಎಂದು ಎದ್ದು ನೀನು ಮಲಗು ಎಂದವನ ಮುಂದೆ ಶ್ರೀ ತುಂಬ ಮುದ್ದಾಗಿ ನಕ್ಕು ಚಿಕ್ಕ ಮಕ್ಕಳನ್ನು ಕರೆಯೋ ಥರ ತನ್ನ ಎರಡು ಕೈನ ಚಾಚಿ ಕರೆದ್ಲು. ವಿರಾಟ್ ಒಂದೇ ಉಸಿರಿಗೆ ಅವಳ ತೋಳಿಗೆ ಸೇರಿಕೊಂಡ. ಶ್ರೀ ಅವನನ್ನು ತಬ್ಬಿ, ಯಾಕಿಷ್ಟು ಸಾಫ್ಟ್ ಆಗಿದ್ದೀರಾ? ಆದ ಘಟನೆಯಲ್ಲಿ ನಿಮ್ಮ ತಪ್ಪೇನೇ ಇಲ್ಲ ಅಂತ ನನಗೂ ಗೊತ್ತಿದೆ ರೀ. ಹಾಗಂತ ನೀವು ನಿಮ್ಮ ಕ್ಯಾರೆಕ್ಟರ್ನೇ ಮರೆತು ಬದುಕಿ ಅಂತ ನಾನು ಹೇಳಿಲ್ಲ. ನಾನು ಇಷ್ಟಪಡೋದು ನನ್ನ ಹ್ಯಾಂಡ್ಸಮ್ ಗಂಡ ವಿರಾಟ್ ವರ್ಧನ್ನ ಎಂದಳು ಮೆಲ್ಲಗೆ. ವಿರಾಟ್ ಅವಳನ್ನು ಗಟ್ಟಿಯಾಗಿ ತಬ್ಬಿ, ಶ್ರೀ ನೀನಿಲ್ಲದೆ ಇಷ್ಟು ವರ್ಷ ಹೇಗಿದ್ದೆ ಅನ್ನೋದು ನನಗೆ ಮಾತ್ರ ಗೊತ್ತು. ಇನ್ನೇನನ್ನು ನಿನ್ನ ಇಷ್ಟದ ವಿರುದ್ಧವಾಗಿ ಮಾಡಲ್ಲ ಶ್ರೀ. ನನಗೆ ನೀನು ಮನೆಗೆ ವಾಪಸ್ ಬಂದಿಯಲ್ಲ, ಅದೇ ನನಗೆ ಒಂದು ದೊಡ್ಡ ವಿಷಯ ಶ್ರೀ. ವಾಪಸ್ ನನ್ನ ಲೈಫ್ಗೆ ನೀನು ಬರೋದೇ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಬಟ್ ನೀನು ನನ್ನೆಲ್ಲ ತಪ್ಪನ್ನು ಕ್ಷಮಿಸಿ ವಾಪಸ್ ಇನ್ನೊಂದು ಚಾನ್ಸ್ ಕೊಟ್ಟಿದ್ಯಾ. ನಾನು ಯಾವತ್ತೂ ಅದನ್ನು ಮರೆಯಲ್ಲ ಶ್ರೀ. ನೀನು ಯಾವತ್ತೂ ನನ್ನ ಪೂರ್ತಿಯಾಗಿ ಒಪ್ಕೊಳ್ತೀಯೋ ಅಲ್ಲಿಯವರೆಗೂ ನಾನು ಕಾಯ್ತೀನಿ. ಬಟ್ ನೀನು ಮಾತ್ರ ಇನ್ಯಾವತ್ತೂ ನನ್ನ ಬಿಟ್ಟು ಹೋಗಬೇಡ ಶ್ರೀ. ಸಾಕಾಗಿದೆ ಲೈಫ್. ಕಷ್ಟ ಸುಖ ಹೇಳ್ಕೊಳ್ಳೋಕ್ಕೆ ನನ್ನವಳಂತ ಹೆಂಡತಿ ಇರಬೇಕು ಅಂತ ಗೊತ್ತಾಗಿದೆ ಶ್ರೀ ಎಂದವನ ಧ್ವನಿ ಗದ್ಗದಿತವಾಗಿತ್ತು. ಶ್ರೀ ಮೆಲ್ಲಗೆ ಅವನ ಹಿಂದಲೇ ಸವರುತ್ತಾ, ನಾನು ಯಾಕೆ ಬಿಟ್ಟೋಗ್ಲಿ ನಿಮ್ಮನ್ನು? ಇದು ನನ್ನ ಮನೆ, ನೀವು ನನ್ನ ಗಂಡ. ನೀವೇ ಹೋಗು ಅಂದರೂ ನಾನು ಹೋಗಲ್ಲ ರೀ ಎಂದವಳು ಕೂಡ ಹಿಂದೆ 7 ವರ್ಷದ ಹಿಂದೆ ಇದೇ ಪ್ರೀತಿ ಬಯಸಿದ್ಲಲ್ವಾ. ಈಗ ತುಂಬ ವರ್ಷಗಳ ಮೇಲೆ ಅವಳಿಗೆ ಆ ಪ್ರೀತಿ ಸಿಕ್ಕಿದೆ. ಅದೇ ಖುಷಿಗೆ ಅವಳ ಕಣ್ಣಲ್ಲೂ ನೀರಿದೆ. ವಿರಾಟ್, ಎಲ್ಲದಕ್ಕೂ ನನ್ನ ಕ್ಷಮಿಸ್ಬಿಡು ಶ್ರೀ ಎಂದ. ಶ್ರೀ, ಎಷ್ಟು ಸಲ ಕೇಳ್ತೀರಾ? ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ, ಅದು ಯಾವತ್ತೂ ಕರ್ಗೋಗಿದೆ ಅಂದ್ಲು. ವಿರಾಟ್ ಅವಳನ್ನು ಬಿಟ್ಟು, ನಿಜವಾಗ್ಲೂ ನಿನಗೆ ನನ್ನ ಮೇಲೆ ಕೋಪ ಇಲ್ವಾ ಎಂದ ಕಣ್ಣು ತುಂಬಿ. ಶ್ರೀ, ಇಲ್ಲ ರೀ ಅಂದ್ಲು. ವಿರಾಟ್, ಮೊದಲೆಲ್ಲ ನಿನ್ನ ಏನೇನೋ ಬೈತಿದ್ನಲ್ಲ, ಅದಕ್ಕೆ ಕೋಪ ಇಲ್ವಾ ಎಂದ. ಆಗಲೂ ಶ್ರೀ ಇಲ್ಲ ಅಂದ್ಲು. ವಿರಾಟ್, ಮತ್ತೆ ಮಾವನ ಸಾವಿಗೆ ನಾನೇ ಕಾರಣ ಅನ್ನೋ ವಿಷಯಕ್ಕೆ ನಿನಗೆ ಕೋಪ ಇಲ್ವಾ ಎಂದು ಕೇಳ್ದ. ಶ್ರೀ, ಅದು ಆಗೋಗಿರೋದು ರೀ. ಮತ್ತೆ ಮತ್ತೆ ನೆನೆದು ಏನು ಮಾಡೋಕ್ಕಾಗುತ್ತೆ? ನಾನು ಉಡುಪಿಗೆ ಹೋಗಿದ್ದೆ. ನೀವು ಮಾಡಿರೋ ತಪ್ಪಿಗೆ ಈಗಾಗಲೇ ತುಂಬ ಮಾಡಿದ್ದೀರಾ ಅನ್ನೋದು ನನಗೂ ಗೊತ್ತಾಯಿತು. ನನ್ನ ಅಪ್ಪನ ಸಮಾಧಿ ಕಟ್ಟಿಸಿ ಪ್ರತಿ ವರ್ಷ ಹೋಗಿ ಪೂಜೆ ಮಾಡಿ ಇಡೀ ಊರಿಗೆ ಊಟ ಹಾಕಿಸಿ ಬರ್ತಿದ್ರಿ ಅಂತ ಗೊತ್ತಾಗಿದೆ. ಹಾಗೆ ನೀವು ಆ ಪ್ರಾಸ್ಟಿಟ್ಯೂಟ್ ಲೇಡಿನ ಅರೆಸ್ಟ್ ಮಾಡಿಸಿದ್ದೀರಾ. ಜೊತೆಗೆ ನಮ್ಮ ಅತ್ತೆ ಮಾವನ ಊರಿಗೂ ಹೋಗಿ ಬೈದು ಬಂದಿದ್ದೀರಾ. ಅವರೆಲ್ಲ ನನ್ನ ಹತ್ರ ಕ್ಷಮೆ ಕೇಳಿದರು ಎಂದವಳು, ಇಷ್ಟೆಲ್ಲ ಮಾಡಿದ್ರು ಒಂದು ಮಾತು ಯಾಕೆ ಹೇಳಿಲ್ಲ ನನ್ನ ಹತ್ರ? ಚಿತ್ರಾಮ್ಮನಿಗೆ ನೀವೇ ನನ್ನ ಓದಿನ ಖರ್ಚು ನೋಡ್ಕೊಳ್ಳೋ ವಿಷಯ ನನಗೆ ಹೇಳಬೇಡ ಅಂತ ಯಾಕೆ ಹೇಳಿದ್ರಿ ಎಂದಳು ಇನ್ನಷ್ಟು ಕಣ್ತುಂಬಿ. ವಿರಾಟ್, ನಾನು ಶ್ರೀನ ಓದಿಸ್ಬೇಕಂತ ಮೊದಲಿಂದಾನೂ ಆಸೆ ಇತ್ತು. ಬಟ್ ಅದು ನನ್ನ ಕೈಲಿ ಆಗಲಿಲ್ಲ. ಆದರೆ ನೀನು ಓದುವಾಗ ಆ ಓದಿನ ಖರ್ಚು ನಾನೇ ನೋಡ್ಕೋತೀನಿ ಅಂತ ಕೇಳ್ಕೊಂಡಿದ್ದು ನನ್ನ ಆಸೆ ಅಂತೆ ಶ್ರೀ. ನನ್ನ ಹೆಂಡತಿ ಬೇರೆ ಯಾರದೋ ಮನೇಲಿ ಇರೋದರ ಜೊತೆಗೆ ಅವರ ದುಡ್ಡಲ್ಲಿ ಓದೋದು ನನಗಿಷ್ಟ ಆಗಲಿಲ್ಲ ಎಂದ.
ಶ್ರೀ ಅವನ ಕೊರಳ ಬಳಸಿ, ನಾನು ಒಂದು ವಿಷಯ ಹೇಳ್ತೀನಿ, ನೀವು ಶಾಕ್ ಆಗಬೇಡಿ ಅಂದ್ಲು. ವಿರಾಟ್, ಹೇಳು ಅಂದ ಕೂಲಾಗೆ. ಶ್ರೀ, ಅದು ಅವ್ರು ನಿಮಗೆ ಯಾರೋ ಆಗಬೇಕಾಗಿಲ್ಲ ವಿರಾಟ್. ಅವರು ನಿಮಗೆ ಸ್ವಂತ ಸೋದರತ್ತೆ. ಅಂದರೆ ನಿಮ್ಮ ಅಪ್ಪ ಕೇಶವ್ ಇದ್ದಾರಲ್ಲ, ಅವರ ಅಕ್ಕ ಎಂದಳು. ಅದನ್ನು ಕೇಳಿ ವಿರಾಟ್ ವಾಟ್ ಎಂದ ಶಾಕ್ನಲ್ಲಿ. ಶ್ರೀ, ನಿಜಾನೇ ಹೇಳ್ತಿದ್ದೀನಿ. ಈ ವಿಷಯ ನನಗೆ ನಿಮಗೆ ಬಿಟ್ಟು ಈ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಎಂದು ಚಿತ್ರ ಅವರು ಹೇಳಿದ ಅಷ್ಟು ವಿಷಯನ ಹೇಳಿದ್ಲು. ವಿರಾಟ್ ಶಾಕ್ನಲ್ಲೇ ಆ ವಿಷಯ ಕೇಳ್ತಿದ್ದ. ಶ್ರೀ, ಇದು ನಮ್ಮಿಬ್ಬರಲ್ಲೇ ಇರಬೇಕು ಎಂದು. ಇನ್ನೊಂದು ವಿಷಯ ಅಂದರೆ, ಇವತ್ತು ಅಲ್ಲಿ ಅರಳಿ ಮರದಲ್ಲಿ ಬಿದ್ದ ಅಕ್ಷತೆ ಮತ್ತೆ ಆ ಗಂಟು ಎರಡು ನಿಮ್ಮ ಸ್ವಂತ ತಾಯಿಯ ಆಶೀರ್ವಾದ ಎಂದ್ಲು. ಆ ಮಾತು ಕೇಳಿದ ವಿರಾಟ್, ಶ್ರೀ ಏನು ಹೇಳ್ತಿದ್ಯಾ ಎಂದ ಉಪ್ಪು ಗಂಟಿಕ್ಕಿ. ಶ್ರೀ, ಎಂದು ಅವಳು ಅಲ್ಲೇ ಬಚ್ಚಿಟ್ಟಿದ್ದ ಚೀಟಿ ತೆಗೆದು ತೋರಿಸಿದ್ಲು. ಅದರಲ್ಲಿ ಮೇ ಗಾಡ್ ಬ್ಲೆಸ್ ಯು ಬೋತ್ ಆಫ್ ಯು ಎಂದಿತ್ತು. ಅದನ್ನು ನೋಡಿದ ವಿರಾಟ್ ಜೋರಾದರ ಉಸಿರು ಬಿಟ್ಟು, ಅದಕ್ಕೆ ಅವರನ್ನು ಹುಡುಕಿ ಹೋದ್ಯಾ ಎಂದವನು, ನಮ್ಮಮ್ಮನ ನೋಡಿದ್ಯಾ, ಹೇಗಿದ್ದಾರವರು ಎಂದ ತುಂಬ ಕ್ಯೂರಿಯಸ್ನಲ್ಲಿ. ಶ್ರೀ, ಇಲ್ಲ ರೀ, ಅವರು ಕಾಣಲಿಲ್ಲ, ಬಟ್ ಡೆಫಿನೆಟ್ಲಿ ಬಂದೇ ಬರ್ತಾರೆ ಇಲ್ಲಿಗೆ, ಅದಕ್ಕೆ ಜಾಸ್ತಿ ಸಮಯ ಇಲ್ಲ ಎಂದು ವಿರಾಟ್ ಮುಖದ ಮುಂದೆ ತನ್ನ ಮುಖಾನ ತಂದು, ನಿಮ್ಮ ಜೀವನದ ಕಷ್ಟಗಳನ್ನು ಪೂರ್ತಿಯಾಗಿ ಕರಗಿಸಿ ನಿಮ್ಮ ಲೈಫ್ ಸುಂದರವಾಗಿ ಮಾಡೋದು ನನ್ನ ಜವಾಬ್ದಾರಿ ಮಿಸ್ಟರ್ ವಿರಾಟ್ ವರ್ಧನ್ ಎಂದು ಅವನ ಹಣೆಗೆ ತನ್ನ ಹಣೆ ದಾಖಿಸಿದ್ಲು. ಮುಂದೆ ವಿರಾಟ್ ಲೈಫ್ನ ಮುಖ್ಯ ಖಳನಾಯಕರ ಅನಾವರಣ. ಎಂದಿನಂತೆ ಕತೆ ಮುಂದುವರಿಯೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.